ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಓಂ ಶ್ರೀ ಸದ್ಗಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಶ್ರಾವಣ ಮಾಸದಲ್ಲಿ ಪ್ರಮುಖವಾಗಿ ಬರುವ ಶ್ರೀ ಮಹಾಲಕ್ಷ್ಮಿ ಹಬ್ಬದ ವಿಶೇಷ ಪೂಜೆಯನ್ನು ನಾವು ಹೇಗೆ ಮಾಡಬೇಕು ಎಂಬುದಾಗಿ ಈ ವಿಡಿಯೋ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. 16ನೇ ತಾರೀಕು 8ನೇ ತಿಂಗಳು 2024 ಬೆಳಿಗ್ಗೆ 5:54ರಿಂದ 8:13 ಒಳಗೆ ಪೂಜೆ ಮಾಡುವುದು ತುಂಬ ಒಳಿತು. ಅಥವಾ ಅಭಿಜಿತ್ ಲಗ್ನವಾಗಲಿ, ಇಲ್ಲದೆ ಹೋದ ಪಕ್ಷದಲ್ಲಿ 12:53ರಿಂದ 3:13 ಒಳಗೆ ಪೂಜೆ ಮಾಡುವುದು ಉತ್ತಮವಾದ ಫಲವನ್ನು ಅನುಭವಿಸ್ತೀವಿ. ಇಲ್ಲದೆ ಹೋದ ಪಕ್ಷದಲ್ಲಿ ಸಂಜೆ ಗೋಧೂಳಿ ಲಗ್ನದಲ್ಲಿ ಪೂಜೆ ಮಾಡುವುದು ಉತ್ತಮ ಅಂತ ತಿಳಿಸಲು ಇಷ್ಟಪಡ್ತಾ ಇದ್ದೀನಿ. ಈ ಪೂಜಾ ವ್ರತವನ್ನು ಮಾಡುವ ಹೆಂಗಸರು ಕನಿಷ್ಠ ಪಕ್ಷ 3 ದಿನಗಳಾದರೂ ಬ್ರಹ್ಮಚರ್ಯ ವಹಿಸುವುದು ಒಳ್ಳೆಯದು. ಮತ್ತು ತಾವು ಸೇವಿಸುವ ಆಹಾರದಲ್ಲಿ ಕೂಡ ಸಾತ್ವಿಕತೆಯನ್ನು ಫಾಲೋ ಮಾಡುವುದು ಉತ್ತಮ. ಮತ್ತು ಮಲಗುವಾಗ ಸಾಪೆ ಮೇಲೆ ಮಲಗುವುದು ಉತ್ತಮವಾದ ಫಲಿತವನ್ನು ಕೊಡುತ್ತೆ ಅಂತಲೂ ಹೇಳ್ತಾ ಇದ್ದೀನಿ. ಇದೇ ರೀತಿಯಾಗಿ ಪೂಜಾ ಸಮಯದಲ್ಲಿ ಅಮ್ಮನನ್ನು ಪ್ರತಿಷ್ಠಾಪಿಸುವ ಮೊದಲು ಆ ಪೂಜಾ ಸ್ಥಳವನ್ನು ಗೋಮೂತ್ರ ಅಥವಾ ಗಂಗಾಜಲವನ್ನು ಸಿಂಪಡಿಸಿ ರಂಗೋಲಿ ಬಿಡಿಸಿ 5 ಬಾಳೆ ಎಲೆ ಹಾಕಿ ಅದರಲ್ಲಿ ಸ್ವಲ್ಪ ಅಕ್ಕಿ ಹಾಕಿ ಅದರ ಮೇಲೆ ಕಲಶವನ್ನು ಇಟ್ಟು ಕಲಶದೊಳಗೆ ಒಣ ದ್ರಾಕ್ಷಿ, ಖರ್ಜೂರ, ಬಾದಾಮಿ, ಗೋಡಂಬಿ, ನಾಣ್ಯ, ಬೆಳ್ಳಿ, ಬಂಗಾರದ ಚಿಕ್ಕ ತುಂಡು ಮತ್ತು ಚಿಕ್ಕ ಅರಿಶಿನ ಕೊಂಬನ್ನು ಹಾಕಿ ನಂತರ ಮಾವಿನ ಸೊಪ್ಪಿನಿಂದ ಅಲಂಕರಿಸಿ ಅದರ ಮೇಲೆ ಜುಟ್ಟು ಇರುವ ತೆಂಗಿನಕಾಯಿಯನ್ನು ಇಟ್ಟು ಅಮ್ಮನ ಮುಖವಾಡವನ್ನು ಇಡುವುದು ಉತ್ತಮವಾಗಿರುತ್ತೆ. ಮತ್ತು ಅದರಿಂದ ಉತ್ತಮ ಫಲಿತವನ್ನು ಅನುಭವಿಸ್ತೀರಾ ಅಂತ ಹೇಳಲು ಇಷ್ಟಪಡ್ತಾ ಇದ್ದೀನಿ. ಮತ್ತೊಂದು ವೀಕ್ಷಕರೇ, ನಾನು ತುಂಬ ಜನಗಳಿಂದ ಕೇಳಲ್ಪಟ್ಟಿದ್ದೇನೆ, ಈ ಹಬ್ಬದ ದಿನದಂದು ಬಹಳಷ್ಟು ಬೆಲೆ ಏರಿಕೆಯಾಗುವುದರಿಂದ ತುಂಬ ಜನರಿಗೆ ಹಣಕಾಸಿನ ತೊಂದರೆಯಾಗುವುದು ಸಹಜವಾಗಿದೆ. ಇದೇ ರೀತಿಯಾಗಿ ತಾವು ಅನುಭವಿಸಿದ್ದೇ ಆಗಿದ್ದಲ್ಲಿ ತಲೆ ಕೆಡಿಸಿಕೊಳ್ಳುವುದು ಬೇಡ. ತಮ್ಮ ಶಕ್ತಿ ಅನುಸಾರವಾಗಿ ತಾವು ಪೂಜಾ ವಿಧಾನವನ್ನು ಮಾಡಿ ಅಮ್ಮನ ಹತ್ರ ಸಂಕಲ್ಪ ಮಾಡಿಕೊಳ್ಳಿ. ನಮಗೆ ಉತ್ತಮವಾದ ಜೀವನವನ್ನು, ಉತ್ತಮವಾದ ಆರ್ಥಿಕ ಸ್ಥಿತಿಯನ್ನು ಕೊಟ್ಟಿದ್ದೇ ಆಗಿದ್ದಲ್ಲಿ ಮುಂದಿನ ನಿನ್ನ ಹಬ್ಬವನ್ನು ಇನ್ನೂ ಅದ್ಧೂರಿಯಾಗಿ ಮಾಡ್ತೀವಿ ಅಂತ ಹೇಳುತ್ತಾ ನೀವು ಸಂಕಲ್ಪ ಮಾಡಿಕೊಳ್ಳಿ. ಮತ್ತೊಂದು ಮುಖ್ಯವಾದ ವಿಚಾರವೇನೆಂದರೆ, ನಾವು ಯಾವುದೇ ಪೂಜೆ ಪುನಸ್ಕಾರ ಮಾಡಿದ್ದು ಆಗಿದ್ದಲ್ಲಿ ನಾವು ಯಾವುದೇ ರೀತಿಯಾದಂತಹ ಉತ್ತಮವಾದ ಫಲಿತವನ್ನು ಅನುಭವಿಸುತ್ತಿಲ್ಲ ಎಂದರೆ ಅದಕ್ಕೆ ನಮ್ಮಲ್ಲಿರುವ ಒಂದು ಸೋಮಾರಿತನವಾಗಿರ್ಬೋದು, ಮನೆಯಲ್ಲಿರುವ ವಾಸ್ತು ದೋಷವಾಗಿರ್ಬೋದು, ಮತ್ತು ನಮ್ಮ ನಡವಳಿಕೆಗಳು ಕೂಡ ಅದಕ್ಕೆ ಸಾಕ್ಷಿಯಾಗಿರುತ್ತೆ. ಇದರಿಂದ ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ಮನಸ್ಫೂರ್ತಿಯಿಂದ ಸಂಕಲ್ಪದಿಂದ ಮಾಡಿದ್ದೇ ಆಗಿದ್ದಲ್ಲಿ ಯಾವುದೇ ಒಂದು ಕೆಲಸದಲ್ಲಿ ಜಯ ಸಿಗುತ್ತೆ ಅಂತ ಹೇಳುತ್ತಾ, ಆ ಶ್ರೀ ಮಹಾಲಕ್ಷ್ಮಿಯು ತಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಳ್ಳುತ್ತಾ ತಮ್ಮಿಂದ ಬಿಡುಗಡೆ ಪಡೆಯುತ್ತಿದ್ದೇನೆ. ಇಂತಹ ಮಾಹಿತಿಯುಳ್ಳ ವಿಡಿಯೋಗಳನ್ನು ನೋಡಲು ದಯವಿಟ್ಟು ಓಂ ಶ್ರೀ ಸದ್ಗಮಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಅಂತ ಕೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.